ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ನೋಶಿತಾ ಬೈಮನ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಾನು ಮಾಡೋ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಬೆಳಗ್ಗೆ ಹಾಗೆ ಸುಮ್ಮನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ಗೆ ರವೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಹೇಳುವಾಗ ಲೇಟ್ ಆಯಿತು. ಸೊ ಇವತ್ತು ನಿನ್ನೆ ಅಮ್ಮ ಮನೆಗೆ ಹೋದರು. ಸೊ ಹಸ್ಬೆಂಡ್, ನಾನು ಮತ್ತು ಪಾಪು ಮಾತ್ರನೇ ಇವತ್ತು. ಎಲ್ಲ ಕೆಲಸ ನನ್ನ ಮೇಲೇ ಇದೆ, ಪಾಪುನ ನೋಡ್ಕೊಳ್ಳೋದು ಎಲ್ಲ ಕೆಲಸನೂ. ಸೊ ಅದರಿಂದ ಬ್ರೇಕ್ಫಾಸ್ಟ್ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಬೇಗ ಆಗಿಬಿಡುತ್ತೆ ಅಲ್ವಾ. ಇನ್ನು ಪಾಪುಗೆ ಎಣ್ಣೆ ಮಸಾಜ್ ಮಾಡಬೇಕು ಮತ್ತು ಸ್ನಾನ ಎಲ್ಲ ಮಾಡಿಸ್ಬೇಕು. ಸೊ ಹಸ್ಬೆಂಡು ಡ್ಯೂಟಿಗೆ ಹೋಗೋಕ್ಕಿಂತ ಮೊದಲೇ ಕೆಲಸನ ಮುಗಿಸ್ಕೊಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ. ಪಾತ್ರೆ ಎಲ್ಲ ತೊಳೆಯೋದಿದೆ. ಸೊ ಅವರು ಹೊರಡೋದಕ್ಕಿಂತ ಮೊದಲೇ ಮುಗಿಸ್ಕೊಂಡ್ರೆ ಪಾಪು ಅವ್ರ ಜೊತೆ ಇರ್ತಾಳಲ್ವ. ಸೊ ಆವಾಗ ಸ್ವಲ್ಪ ಕೆಲಸ ಮುಗಿಸ್ಕೊಳ್ಬೋದು. ಇನ್ನು ಅವರು ಡ್ಯೂಟಿಗೆ ಹೋದ್ಮೇಲೆ ಅಂತ ಹೇಳಿದ್ರೆ ಪಾಪು ಗಲಾಟೆ ಮಾಡ್ತಾಳೆ, ಮಾಡೋದಕ್ಕಾಗಲ್ಲ ಅಂತ ಉಪ್ಪಿಟ್ಟನ್ನ ರೆಡಿ ಮಾಡ್ತಾಯಿದ್ದೀನಿ. ಹಾಗೆಯೇ ಮಧ್ಯಾಹ್ನಕ್ಕೂ ಸೇರಿಸಿನೇ ಮಾಡ್ತಾಯಿದ್ದೀನಿ. ಅವರು ಬಾಕ್ಸ್ಗೆ ಉಪ್ಪಿಟ್ಟೆ ತೊಗೊಂಡೋಗ್ತಾರೆ. ಹಾಗೆ ನಾನು ಮಧ್ಯಾಹ್ನಕ್ಕೆ ಅದನ್ನೇ ತಿನ್ನೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಪೂಜೆ ಮಾಡೋಣ. ಅಮ್ಮ ಮೇಲೇನಾರು ಇಟ್ಬಿಟ್ಟಿದಾರಾ? ಮೇಲೇನಾದ್ರು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಹಸ್ಬೆಂಡು ಪೂಜೆ ಮಾಡಿದ್ರು. ಪೂಜೆ ಮಾಡಿ ಮುಗಿಸಿದ್ರು. ಫ್ಲವರ್ ನಿನ್ನೆ ಫ್ರೈಡೇ ಅಲ್ವಾ. ಸೊ ನಿನ್ನೆ ಮಾರ್ನಿಂಗು ಪೂಜೆ ಮಾಡೋಣ ಸ್ವಲ್ಪ ಅಂತ ಸ್ವಲ್ಪ ಫ್ಲವರ್ನ ತೆಗೆದಿಟ್ಟಿದ್ವಿ. ಬಟ್ ನೆನೆ ಮಾಡೋದಕ್ಕಾಗಲಿಲ್ಲ ಸಮ್ ರೀಸನ್ಸ್. ಆದ್ದರಿಂದ ಹಸ್ಬೆಂಡ್ ಇವತ್ತು ಇವಾಗ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಇನ್ನೂ ಪೂಜೆ ಮಾಡಿ ರೆಡಿಯಾಗಿ ಆಫೀಸ್ಗೆ ಹೊರಡ್ತಾರೆ. ಉಪ್ಪು ಸ್ವಲ್ಪ ಜಾಸ್ತಿ ಕಾರಣ ಇದಾಗ್ತಾರೆ. ಕೆಳಗಡೆ ಇದೆ. ಫಸ್ಟ್ ಎಲ್ಲ ರೆಡಿ ಆಯಿತು. ಸೊ ಕಾಫಿ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾವು ರೆಗ್ಯುಲರ್ ಆಗೆಲ್ಲ ಕಾಫಿ ಕುಡಿಯೋದಕ್ಕೆ ಹೋಗಲ್ಲ. ಕಾಫಿ ಟೀ ಆಗಲಿ ಯಾವುದನ್ನು ಕುಡಿಯೋದಕ್ಕೆ ಹೋಗಲ್ಲ.
ಯಾವಾಗಲಾದರೂ ಒಂದೊಂದು ಸಲ ಕುಡಿತೀವಿ ಅಷ್ಟೇ. ಬಟ್ ಊರಲ್ಲಿದ್ದರೆ ಅದೊಂದು ಅಮ್ಮ ಡ್ಯಾಡಿಯವರು ಅತ್ತೆ ಮಾವರೆಲ್ಲ ಡೈಲಿ ಮಾರ್ನಿಂಗ್ ಮಾಡ್ತಾರೆ ಅಲ್ವಾ, ಅಲ್ಲಿ ಮಿಸ್ ಆಗಲ್ಲ. ಬಟ್ ಇಲ್ಲಿ ಅದೇನೋ ಕುಡಿಬೇಕು ಅಂತಲೇ ಅನಿಸಲ್ಲ, ಯಾವಾಗಲಾದರೂ ಒಂದೊಂದು ಸಲ ಕುಡಿತೀವಿ ಅಷ್ಟೇ. ಇವತ್ತು ಯಾಕೋ ಕಾಫಿನ ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕಾಫಿ ರೆಡಿ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು ರೆಗ್ಯುಲರಾಗಿ ಕಾಫಿ ಪೌಡರ್ನ ಮನೆಯಿಂದನೇ ತೊಗೊಂಡು ಬರ್ತೀನಿ, ಬಟ್ ಈ ಸಲ ತೊಗೊಂಡು ಬರೋದು ಮರ್ತ್ಕೊಂಡೆ. ಸೊ ಇನ್ಸ್ಟೆಂಟ್ ಕಾಫಿ ಪೌಡರಲ್ಲೇ ಕಾಫಿ ಮಾಡ್ತಾ ಇದ್ದೀನಿ. ಅಲ್ಲಿ ಫ್ರಂಟ್ ಅಂತ ಇದೆಯಲ್ಲ, ಅದು ಫ್ರಂಟಿಗೆ ಇವ್ರದೊಂದು ಕೊಂತಣ ಇಲ್ಲೋ ಇದು ಫ್ರೆಶ್ ಅಂತ ನಾನು ಮಾಡಿದ್ದು. ಸೊ ಟೈಮ್ 8:35 ಆಗ್ತಾ ಬಂತು. ಇವಾಗ ಅವ್ರಿಗೆ 9 o'clockಗೆ ಇಲ್ಲಿ ಮನೆಯಿಂದ ಹೊರಡ್ತಾರೆ. ಸೊ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಹೊರಡ್ತಾರೆ. ಇನ್ನು ಅವ್ರು ಹೊರಟ ತಕ್ಷಣ ನಂದು ಇನ್ನು ಪಾಪುದು ಸ್ನಾನ ಎಲ್ಲ ಮಾಡಿಸಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಅವ್ರನ್ನ ಮಲಗಿಸ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡೋದಿದೆ. ಸ್ವಲ್ಪ ಕೆಲಸನೆಲ್ಲ ಮುಗಿಸ್ಕೊಳ್ಬೇಕು. ಸೊ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಮನೆಯಿಂದ ತಂದಿದ್ದಿತ್ತು ಬಾಳೆಹಣ್ಣು ತುಂಬ ಎಲ್ಲ ಹಾಗೆ ಇತ್ತು. ಹಾಗೆ ಅದು ತುಂಬ ಹಣ್ಣು ಕೂಡ ಆಗಿತ್ತು. ಸೊ ತುಪ್ಪ ಹಾಲೆಲ್ಲ ಇತ್ತಲ್ವ, ದೇವಸ್ಥಾನಗಳಲ್ಲೆಲ್ಲ ಹಣ್ಣು ತುಪ್ಪ ಅಂತ ಮಾಡ್ತಾರೆ, ಆ ಥರ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ನಾನೆಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಿಮಗೆ ಎಷ್ಟು ಸಕ್ಕರೆ ಬೇಕು, ಎಷ್ಟು ಸ್ವೀಟ್ ಬೇಕು ಅದ್ರ ಮೇಲೆ ನೀವು ಶುಗರ್ನ ಆ್ಯಡ್ ಮಾಡಿಕೊಂಡು ನಂದಿನಿ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಮನೆಯಿಂದನೇ ತಗೊಂಡು ಬಂದಿದ್ದಿತ್ತು, ಅಮ್ಮ ಮಾಡ್ಕೊಳ್ಸಿದ್ರು ತುಪ್ಪನ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಹಾಗೆಯೇ ಸ್ವಲ್ಪ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆನ ಮಿಲ್ಕ್ ಆ್ಯಡ್ ಮಾಡಿದ್ರೆ ಹಣ್ಣು ತುಪ್ಪ ರೆಡಿ ಆಗಿಬಿಡುತ್ತೆ. ನಮ್ಮ ಕಡೆ ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರೆ. ಆಲ್ಮೋಸ್ಟ್ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ ಹಸು ಆವಾಗ ತಾನೇ ಕರು ಹಾಕಿರತ್ತಲ್ವ. ಸೊ ಅದು ಫಸ್ಟು ತುಪ್ಪ ಏನು ರೆಡಿ ಮಾಡ್ತಾರೆ ಅದರಲ್ಲಿ ಅದು ಮಡೆ ಮಾಡ್ದೇ ದೇವಸ್ಥಾನಕ್ಕೆಲ್ಲ ಕೊಟ್ಬಿಟ್ಟು ಹಣ್ಣು ತುಪ್ಪ ಅಂತ ಮಾಡಿಸ್ತಾರೆ. ಸೊ ಅದನ್ನ ರೆಡಿ ಮಾಡ್ತಾಯಿದ್ದೀನಿ, ಹಣ್ಣು ತುಂಬ ಇತ್ತಲ್ಲ ಅದರಿಂದ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ತನಕ ವ್ಲಾಗ್ ಮಾಡಿದ್ದೀನಿ. ಇವತ್ತು ಮಧ್ಯಾಹ್ನ ಮೇಲೆ ಆದರೆ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂತೇಳಿದ್ರೆ ಒಬ್ಬಳೇ ಇದ್ದೀನಿ ಅಲ್ವಾ, ಪಾಪನೂ ಕೂಡ ನೋಡ್ಕೊಳ್ಬೇಕಲ್ವ, ಅದರಿಂದ. ಹಾಗೆಯೇ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.